ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಅಶ್ವಿನಿ. ನೀವು ಆಲ್ರೆಡಿ ತಮ್ನೆಲ್ಲಲ್ಲಿ ನೋಡಿರ್ತೀರಾ ನಾನು ಯಾವ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಎಸ್ ಹೌದು, ಇವತ್ತು ನನ್ನ ಒಂದು ಅರ್ಲಿ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನ್ನ ಒಂದು ಅರ್ಲಿ ಮಾರ್ನಿಂಗ್ ರುಟೀನ್ ಬಂದು 5:30ಗೆ ಶುರು ಆಗುತ್ತೆ. ನಾನು 5:30ಗೆ ಎದ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಆನಂತರ ನಾನು ಬೆಡ್ಶೀಟ್ನೆಲ್ಲ ಫೋಲ್ಡ್ ಮಾಡಿ ನನ್ನ ಹಾಸಿಗೆನೆಲ್ಲನೂ ನೀಟಾಗಿ ಇಟ್ಕೋತಾ ಇದ್ದೀನಿ. ಇದಾದಮೇಲೆ ಮನೆ ಕ್ಲೀನಿಂಗ್ ಶುರು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿರರ್ ಮೇಲೆ, ಫ್ರಿಡ್ಜ್ ಮೇಲೆ, ಹಾಗೆಯೇ ಕೆಲವೊಂದು ಐಟಮ್ಸ್ ಮೇಲೆ ಡಸ್ಟ್ ಇತ್ತು. ಸೊ ಹಾಗಾಗಿ ನೀಟಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡಸ್ಟ್ ಎಲ್ಲ ತೆಗೆದ ಮೇಲೆ ನಾನು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಮಕ್ಕಳಿರೋ ಮನೆಯಲ್ಲಿ ಎಷ್ಟೇ ಕಸ ಗುಡಿಸಿದ್ರು ಅದು ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಎಷ್ಟೇ ಕಸ ಗುಡಿಸಿದ್ರು ಒಂದು ಕಡೆಯಿಂದ ಅಂಟ್ಕೊಂಡು ಬಂದುಬಿಡ್ತಾರೆ. ಅಂದರೆ ಅವ್ರ ಆಟ ಸಾಮಾನುಗಳೇ ಹಾಗಿರುತ್ತೆ. ಒಂದೊಂದು ಐಟಮ್ಗಳು ಕಸ ಗುಡಿಸ್ಬೇಕಾದ್ರೆ ಸಿಗುತ್ತೆ, ನನ್ನ ಮಗಳು ಇಲ್ಲಿ ತಂದು ಹಾಕಿದ್ದಾಳೆ ಅಂತ ಆವಾಗ ಅನಿಸುತ್ತೆ ನನಗೆ. ಇನ್ನೂ ಕೆಲವೊಂದು ಐಟಮ್ಸ್ಗಳನ್ನೆಲ್ಲನೂ ಮಂಚದ ಕೆಳಗಡೆ, ಟೇಬಲ್ ಕೆಳಗಡೆ ಎಲ್ಲ ಹಾಕ್ಬಿಟ್ಟಿರ್ತಾಳೆ. ಅದನ್ನು ಬೆಂಡ್ ಮಾಡಿ ನಾನು ಕಸ ಗುಡಿಸ್ಕೋಬೇಕು, ಅದನ್ನು ತೆಗೆದು ನಾನು ಕಸ ಗುಡಿಸ್ಕೋಬೇಕು. ಅದಂತೂ ತುಂಬಾ ಇರಿಟೇಟ್ ಆಗುತ್ತೆ ನನಗಂತೂ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೆ ಅಂದರೆ ಕಾಮನ್ನು. ಈಗ ನಾನು ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಂಡು ಬಂದಿದ್ದೀನಿ. ಈಗ ನಾನು ಮನೆ ಒರೆಸ್ಕೊಳ್ತೀನಿ. ಲೈಝಾಲ್ ಹಾಕಿಬಿಟ್ಟು ಒರೆಸ್ತಾ ಇದ್ದೀನಿ. ಹಾಗೆಯೇ ನೀವು ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಏನಿರುತ್ತೆ, ಅಂದರೆ ಸಾಲ್ಟ್ ಏನಿರುತ್ತೆ, ಅದನ್ನು ನೀವು ಹಾಕೋದ್ರಿಂದ ನಿಮ್ಮ ಮನೆಗೆ ಯಾವುದೇ ಒಂದು ದೃಷ್ಟಿ ತಗಲೋದಿಲ್ಲ. ಉಪ್ಪು ಹಾಕೋದ್ರಿಂದ ಪಾಸಿಟಿವ್ ಆಗಿರುತ್ತೆ, ನೆಗೆಟಿವಿಟಿ ಯಾವುದೇ ಇರೋದಿಲ್ಲ. ನಾನಿಲ್ಲಿ ಮನೆ ಒರೆಸ್ಬೇಕಾದ್ರೆ ಒಂದು ಬಕೆಟ್ಗೆ ನಾನು ಲೈಝಾಲ್ ಹಾಕಿಬಿಟ್ಟು, ಒಂದು ಕ್ಯಾಪ್ ಲೈಝಾಲ್ ಹಾಕಿಬಿಟ್ಟು ಒರೆಸ್ತಾ ಇದ್ದೀನಿ. ಲೈಝಾಲ್ ಅಂತೂ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಒರೆಸ್ಬೇಕಾದ್ರೆ ತುಂಬ ಸ್ಮೂತ್ ಅನಿಸುತ್ತೆ. ಹಾಗೆಯೇ ಬೇಗ ಒಂದು ಡಸ್ಟ್ ಕೊಳೆ ಏನಿದೆ ಅದು ಬೇಗನೆ ಬಿಡುತ್ತೆ. ಹಾಗೆಯೇ ಲೈಝಾಲ್ ಸ್ಮೆಲ್ಲಿಗೆ ನೊಣಗಳು ಬರೋದಿಲ್ಲ. ನನ್ನ ಮಗಳು ಬಕೆಟಲ್ಲಿ ನೀರು ಹಾಕಿದ ತಕ್ಷಣ ಆಟಾಡೋಕ್ಕೆ ಬಂದುಬಿಡ್ತಾಳೆ. ಬಟ್ ಸ್ಟಿಲ್ ಇವತ್ತು ಮಲಗಿದ್ದಾಳೆ ಅವಳಿನ್ನು. ಹೊರಗಡೆ ಬೆಳಕಾಗಿದೆ, ನಂದು ಒಳಗಡೆ ಕ್ಲೀನಿಂಗ್ ಎಲ್ಲ ಮುಗೀತು. ನಾನು ಈಗ ಹೊರಗಡೆ ಹೋಗಿ ಕಸ ಎಲ್ಲನೂ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸಾದ್ಮೇಲೆ ನಾನು ನೀರು ಹಾಕಿ ತೊಳಿತಾ ಇದ್ದೀನಿ. ಈಗ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ರಂಗೋಲಿ ಅಂತೂ ಬಿಡೋಕ್ಕೆ ಬರೋದಿಲ್ಲ. ಒಂದು 3 ರಂಗೋಲಿ ಡಿಸೈನ್ಸ್ ಗೊತ್ತು, ಅದನ್ನು ಮಾತ್ರ ಬಿಡ್ತಾ ಇರ್ತೀನಿ ಆವಾಗವಾಗ. ಅದು ಬಿಟ್ಟರೆ ನಾನು ಬರ್ಕೊಂಡೇನು ಪ್ರಾಕ್ಟೀಸ್ ಮಾಡೋದಿಲ್ಲ. ನನಗೇನು ಅನಿಸುತ್ತೆ ಅಂದರೆ ನಾನು ಹೊರಗಡೆ ರಂಗೋಲಿ ಬಿಡೋಕ್ಕೆ ಹೋದಾಗ ನನಗೆ ಗೊತ್ತಿಲ್ಲದೇ ಚೆನ್ನಾಗಿ ಬರುತ್ತೆ ರಂಗೋಲಿ. ಸೊ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡು ಒಳಗೆ ಬರ್ತೀನಿ ಅಷ್ಟೇ. ಆದಷ್ಟು ನೀವು ರಂಗೋಲಿ ಬಿಡಬೇಕಾದ್ರೆ ಸೂರ್ಯ ಉದಯ ಆಗೋಕ್ಕೂ ಮುಂಚೆನೇ ನೀವು ರಂಗೋಲಿ ಬಿಟ್ಟರೆ ಮನೆಗೆ ತುಂಬಾ ಒಳ್ಳೆಯದು. ಈಗ ನಂದೆಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ಕ್ಲೀನಿಂಗ್ ಎಲ್ಲ ಮುಗಿದು ಎಲ್ಲ ಕೆಲಸ ಆಯಿತು. ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿದ್ದೀನಿ ಇವಾಗ. ಇದಾದಮೇಲೆ ನಾನು ಸ್ವಲ್ಪ ಹೇರ್ ಸ್ವೆಟ್ ಇತ್ತು, ಸ್ವಲ್ಪ ಡ್ರೈ ಮಾಡಿಕೊಂಡು ದೇವ್ರ ದೀಪ ಹಚ್ಚೋಕ್ಕೆ ಹೋಗ್ತಾಯಿದ್ದೀನಿ. ಹೊರಗಡೆ ಬಂದು ಹೂಗಳೆಲ್ಲ ಕಿತ್ಕೊತಾ ಇದ್ದೀನಿ ಇವಾಗ. ಅರ್ಲಿ ಮಾರ್ನಿಂಗ್ ತಣ್ಣನೆಯ ವಾತಾವರಣ ಇದೆ, ತಣ್ಣನೆಯ ಗಾಳಿ ಬೀಸ್ತಾ ಇದೆ, ತುಂಬಾ ಚೆನ್ನಾಗಿದೆ ಕ್ಲೈಮೇಟು. ನೀವೇನೇ ಹೇಳಿ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ದೇವ್ರ ದೀಪ ಹಚ್ಚೋದಿದೆಯಲ್ಲ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ದೇವ್ರ ಪೂಜೆ ಮಾಡೋದ್ರಿಂದ. ನಮ್ಮ ಗಾರ್ಡನ್ನಲ್ಲಿ ದಾಸವಾಳ, ಗುಲಾಬಿ, ಹಾಗೆಯೇ ಮಲ್ಲಿಗೆ ಹೂವು ಅವಾಗೆಲ್ಲ ಬಿಡೋದು, ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಇನ್ನೊಂದು ಕಲರ್ ಪುಷ್ಪ, ಶಂಖ ಪುಷ್ಪ ಎಲ್ಲ ಚೆನ್ನಾಗಿ ಬಿಡೋದು ಅವಾಗ. ಇವಾಗೆಲ್ಲ ಏನಿಲ್ಲ, ಹೂಗಳೆಲ್ಲ ಖಾಲಿ ಆಗಿಬಿಟ್ಟಿದೆ, ಸೀಸನ್ ಅಲ್ವಾ, ಅದಕ್ಕೋಸ್ಕರ. ಇಲ್ಲಿ ನಾನು ದೀಪ ಹಚ್ಚೋಕ್ಕೂ ಮುಂಚೆ ಹೊಸ್ತಲಿಗೆ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಬಿಟ್ಟು ನಾನು ಆ ನಂತರ ನಾನು ದೇವ್ರ ಪೂಜೆ ಮಾಡೋದು. ಹೊಸ್ತಲಿಗೆ ನಾನು ಡೈಲಿ ಅರಿಶಿನ ಕುಂಕುಮ ಹಚ್ಚೋದು, ರಂಗೋಲಿ ಬಿಡೋದು ಹಾಗೆ ಮಾಡೋದಿಲ್ಲ. ಸೋಮವಾರ ಮತ್ತು ಶುಕ್ರವಾರ ನಾನು ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಬಿಡ್ತೀನಿ. ಅದು ಬಿಟ್ಟರೆ ನಾರ್ಮಲ್ ಡೇಸಲ್ಲೆಲ್ಲನೂ ಹೊಸ್ತಲು ಒರೆಸ್ಬಿಟ್ಟು ರಂಗೋಲಿ ಹಾಕ್ತೀನಿ ಅಷ್ಟೇ. ಈಗ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂ ಇಡ್ತಾಯಿದ್ದೀನಿ ದೇವ್ರಿಗೆ. ನನ್ನ ಮಗಳು ಎಚ್ಚರ ಆಗಿದ್ದಾಳೆ ಇವಾಗ, ಸೌಂಡ್ ಕೇಳಿಸ್ತಾ ಇದೆ, ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ನಾನು ಸ್ವಲ್ಪ ಮಾತಾಡಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಈಗ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನೀವೇನೇ ಹೇಳಿ ಬೆಳಗ್ಗೆ ಪೂಜೆ ಮಾಡೋದಿದೆಯಲ್ಲ, ಅದೊಂಥರ ಪಾಸಿಟಿವಿಟಿ ಮನೇಲಿ ಯಾವಾಗೂ ತುಂಬಿಕೊಂಡಿರುತ್ತೆ, ನೆಗೆಟಿವಿಟಿ ಇರೋದಿಲ್ಲ. ಈಗ ನಂದು ಪೂಜೆ ಎಲ್ಲ ಮುಗೀತು. ಇದಾದಮೇಲೆ ನನ್ನ ಮಗಳ ಹತ್ರ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಮಲ್ಕೊ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ತಟ್ಬಿಟ್ಟು ಬಂದಿದ್ದೀನಿ. ಮಲ್ಕೊ ಇನ್ನು ಸ್ವಲ್ಪ ಹೊತ್ತು ಅಂತ ಹೇಳಿ. ಇನ್ ಬಿಟ್ವೀನಲ್ಲಿ ನಾನು ನನ್ನ ಮಗಳು ಲಂಚ್ ಬಾಕ್ಸ್ಗೆ ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಾನಿವತ್ತು ಚಪಾತಿ ಮತ್ತು ಟೊಮ್ಯಾಟೊ ಪಲ್ಯ ಅವಳಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಟೊಮ್ಯಾಟೊ ಪಲ್ಯ ಮತ್ತು ಚಪಾತಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನನ್ನ ಮಗಳಿಗಂತೂ ಟೊಮ್ಯಾಟೊ ಪಲ್ಯ ಅಂದರೆ ತುಂಬಾ ಇಷ್ಟ. ಚಪಾತಿ ಬೇಡ ಮಮ್ಮಿ, ಟೊಮ್ಯಾಟೊ ಪಲ್ಯ ಮಾತ್ರ ಸಾಕು, ಅದನ್ನೇ ತಿಂತೀನಿ ಅಂತ ಹೇಳ್ತಾ ಇರ್ತಾಳೆ. ಅಕಸ್ಮಾತ್ ಚಪಾತಿ ತಿಂತೀನಿ ಅಂತ ಹೇಳಿದ್ರು ಅವಳಿಗೆ ಸಾಂಬಾರು ಇರಬೇಕು. ಏನಕ್ಕೆ ಅಂತಂದರೆ
ಸ್ವಲ್ಪ ಸ್ಮೂತ್ ಇರುತ್ತಲ್ವ ಚಪಾತಿ ಸಾಂಬಾರಲ್ಲಿ ನೆನೆಸ್ಬಿಟ್ಟು ತಿಂದರೆ. ಸೊ ಹಾಗಾಗಿ ಹಾಗೆಯೇ ಅವಳಿಗೆ ನಾನು ಚಪಾತಿ ಹಾಕಬೇಕಾದ್ರೆ ಲಂಚ್ ಬಾಕ್ಸ್ಗೆ ಎಲ್ಲ ಕಟ್ ಮಾಡಿ ಹಾಕಿರ್ತೀನಿ, ಅಂದರೆ ಪೀಸ್ ಮಾಡಿ ಹಾಕಿರ್ತೀನಿ, ಸೊ ದಟ್ ಅವಳಿಗೆ ತಿನ್ನೋಕ್ಕೆ ಈಸಿ ಆಗಲಿ ಅಂತ. ಬಾಕ್ಸ್ಗೆಲ್ಲ ಚಪಾತಿ ಹಾಕಾದ್ಮೇಲೆ ನಾನು ಅವಳಿಗೆ ಬಾಟಲಲ್ಲಿ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಅವಳಿಗೆ ಕೋಲ್ಡ್ ಆಗಿರೋದ್ರಿಂದ ಬಾಟಲ್ನಲ್ಲಿ ಬಿಸಿನೀರು ಹಾಕಿ ಆ ಬ್ಯಾಸ್ಕೆಟ್ ಒಳಗಡೆ ಒಂದು ಕರ್ಚಿಪ್ ಹಾಕಿ ಅವಳಿಗೆ ಲಂಚ್ ಬ್ಯಾಗ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಇದಾದಮೇಲೆ ನಾನು ಶಾನ್ವಿಗೆ ಸ್ನಾನ ಮಾಡಿಸಿ ಇಲ್ಲೇ ಕೂತ್ಕೊಂಡಿರು, ಮೇಕಪ್ ಬಾಕ್ಸ್ ತೊಗೊಂಡು ಬರ್ತೀನಿ ಅಂತ ಹೇಳಿ ನಾನು ಪಕ್ಕದ ರೂಮ್ಗೆ ಹೋಗಿದ್ದೀನಿ. ಅಲ್ಲಿ ಇವಳು ನನ್ನ ಮಮ್ಮಿ ಅಂತ ಕೂಗ್ತಾ ಇದ್ದಾಳೆ, ನೀವೇ ನೋಡ್ತಾ ಇರ್ಬೋದು. ನಾನು ಇಲ್ಲದೇ ಇದ್ದಾಗ ಇದು ವಿಡಿಯೋ ರೆಕಾರ್ಡ್ ಆಗಿರೋದು. ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅಂತ. ಮಕ್ಕಳು ಎಷ್ಟು ಇನ್ನೋಸೆಂಟ್ ಅಲ್ವಾ. ಅಷ್ಟರಲ್ಲಿ ನಾನು ಬಂದೆ, ಮೇಕಪ್ ಬ್ಯಾಗ್ ತೊಗೊಂಡು ಬಂದೆ. ಈಗ ನಾನು ಅವಳಿಗೆ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಹಾಕಿಬಿಟ್ಟು ತಲೆ ಬಾಚೋಣ ಅಂತ ಬಾಚ್ತಾಯಿದ್ದೀನಿ. ತಲೆನ ಬಾಚಿಸ್ಕೊಳ್ಳೋದಿಲ್ಲ, ಫುಲ್ಲು ಟಾರ್ಚರ್ ಕೊಟ್ಬಿಡ್ತಾಳೆ. ಹಾಗಾಗಿ ನಾನು ಸರಿಯಾಗಿ ಕೂತ್ಕೊ ಅಂತ ಹೇಳಿ ನಾನು ನೀಟಾಗಿ ತಲೆ ಬಾಚ್ತಾಯಿದ್ದೀನಿ. ತಲೆ ಬಾಚಬೇಕಾದ್ರೂ ಇನ್ನೇನೋ ಪ್ರಶ್ನೆಗಳು ಕೇಳ್ತಾಳೆ. ನೈಲ್ಸ್ ಕಟ್ ಮಾಡಿ ಮಮ್ಮಿ ಅಂತ ಹೇಳಿದ್ಲು. ನೈಲ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡ್ತಾ ಇದ್ದಾಳೆ, 1 2 3 ಅಂತ ಹೇಳಿ. ಸರಿ ಫಸ್ಟು ಬಾಚಿಬಿಡೋಣ ಅಂತೇಳಿ ನಾನು ನೀಟಾಗಿ ಒಂದು ಜೂಟ್ ಹಾಕ್ತಾಯಿದ್ದೀನಿ ಅವಳಿಗೆ. ಬಾಚಬೇಕಾದ್ರೆ ಅವಳಿಗೆ ಒಂದು ನೈಲ್ ಕಟ್ರು ಸಿಕ್ತು. ಈಗ ಅವಳನ್ನೇ ಕಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಸರಿ ನಾನು ಕಟ್ ಮಾಡ್ಕೊಳ್ತೀನಿ, ಫಸ್ಟು ಮೇಕಪ್ ಮಾಡಿಸ್ಕೊ ನನ್ನ ಹತ್ರ ಅಂತ ಹೇಳಿ ನಾನು ಫಸ್ಟ್ ಅವಳಿಗೆ ಕ್ರೀಮ್ ಎಲ್ಲ ಹಾಕ್ತಾಯಿದ್ದೀನಿ. ಆ ಕ್ರೀಮ್ ಹಾಕ್ಕೊಳ್ಬೇಕಾದ್ರೂ ಅವಳು ಸೈಲೆಂಟಾಗೆ ಕೂತಿರಲಿಲ್ಲ. ಬೇಡ ಮಮ್ಮಿ ನಾನು ಹಾಕ್ಕೊಳ್ಳಲ್ಲ, ಪ್ಲೀಸ್ ಮಮ್ಮಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ಡ್ಯಾಡಿಗೆ ಹೇಳ್ತೀನಿ ಅಂತ ಕೈ ತೋರಿಸ್ತಾ ಇದ್ದೆ. ಅವಳಿಗಂತೂ ಈ ಮೇಕಪ್ ಕಂಡ್ರೆ ಆಗಲ್ಲ, ಸ್ನಾನ ಮಾಡಿಸಿದ್ರೆ ಆಗಲ್ಲ. ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದಾಗ ಅವಳೇನು ಮಮ್ಮಿ ಸ್ನಾನ ಮಾಡಿಸಿ, ನನಗೆ ಮೇಕಪ್ ಮಾಡಿಸಿ ಫಸ್ಟು, ನನ್ನ ರೆಡಿ ಮಾಡಿಲ್ಲ ನೀವು ಅಂತ ಕೇಳ್ತಾಳೆ. ಈಗ ನೋಡಿ ಪೌಡ್ರು ಹಾಕೋಣ ಅಂತ ಹಾಕ್ತಾಯಿದ್ದೀನಿ, ಅಷ್ಟರಲ್ಲಿ ಚೆಲ್ಲಿದ್ಲು. ಸೊ ಅದಕ್ಕೆ ನಾನು ಅವಳಿಗೆ ಬೈತಾಯಿದ್ದೀನಿ. ಸ್ವಲ್ಪ ಅವಳು ಬೇಜಾರಾಗಿ ಕೂತ್ಕೊಂಡಿದ್ಲು. ಆಮೇಲೆ ಮತ್ತೆ ಅವಳೇ ಸಾರಿ ಕೇಳ್ತಾಳೆ, ಅದೇನು ತೊಂದರೆ ಏನಿಲ್ಲ, ಸಾರಿ ಮಮ್ಮಿ ಅಂತ ಕೇಳ್ತಾಳೆ. ಈಗ ಸ್ವಲ್ಪ ಸಮಾಧಾನದಿಂದ ಪೌಡ್ರ್ ಹಾಕ್ಸ್ಕೊತಾ ಇದ್ದಾಳೆ. ಅವಳಿಗೆ ಕಣ್ಣಿಗೆ ಪೌಡ್ರು ಬಿದ್ದರೆ ಅವಳಿಗೆ ಆಗಲ್ಲ. ಈಗ ಸ್ವಲ್ಪ ಸಮಾಧಾನ ಆಗಿದ್ದಾಳೆ, ಅದಕ್ಕೇ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ. ಎಲ್ಲ ಮೇಕಪ್ ಆದಮೇಲೆ ಮಮ್ಮಿ ನೈಲ್ ಕಟ್ ಮಾಡಿ ನನಗೆ ಅಂತ ಕೇಳೋದು. ಸೊ ಹಾಗಾಗಿ ನಾನು ಅವಳಿಗೆ ನೈಲ್ಸ್ ಕಟ್ ಮಾಡ್ತಾಯಿದ್ದೀನಿ. ಮಮ್ಮಿ ಅಲ್ಲಿ ಇಲ್ಲಿ ಅಂತ ಒಂದೇ ಹಠ ಅವಳ್ದಂತು. ಮಮ್ಮಿ ಇಲ್ಲಿ ಕಟ್ ಮಾಡಿ ಅಲ್ಲಿ ಕಟ್ ಮಾಡಿ. ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅಂತ. ಒಂದು ಸ್ವಲ್ಪ ನೈಲ್ ಕಟ್ ಮಾಡಿದ್ಮೇಲೆ ಕೈ ಎತ್ಬಿಡ್ತಾಳೆ. ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅಂತ. ಏನಕ್ಕೆ ಅಂತ ಅಂದರೆ ಲಾಸ್ಟ್ ಟೈಮ್ ನಾನು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಬ್ಲಡ್ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಭಯ ಇದೆ. ಹಾಗಾಗಿ ಎಲ್ಲಿ ಕಟ್ ಮಾಡಿಬಿಡ್ತಾಳೋ ಅಂತೇಳಿ ಅವಳು ಈಗ ತೋರಿಸ್ತಾ ಇದ್ದಾಳೆ. ಹೇಗಿದೆ ಅಂತ ಕೇಳ್ತಾಯಿದ್ದೀನಿ ನಾನು. ಚೆನ್ನಾಗಿದೆಯಾ, ಸೂಪರ್ ಆಗಿದೆಯಾ ಅಂತ. ಅದಕ್ಕೆ ಅವಳು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ಈಗ ಅವಳಿಗೆ ಊಟ ಬೇಕು ಇವಾಗ. ಮಮ್ಮಿ ಊಟ ಕೊಡಿ, ಊಟ ತಿನ್ನಿಸಿ ನನಗೆ ಅಂತ ಕೇಳ್ತಾ ಇದ್ದಾಳೆ. ಎಲ್ಲ ರೆಡಿ ಆಯಿತು ಅವಳದು. ಈಗ ನಾನು ಊಟ ಮಾಡಿಸ್ತಾಯಿದ್ದೀನಿ ಅವಳಿಗೆ. ಸೊ ನಾನು ಇವಳಿಗೋಸ್ಕರ ಚಪಾತಿ ಟೊಮ್ಯಾಟೊ ಪಲ್ಯ ಮಾತ್ರ ಮಾಡಿದ್ದೆ. ನಮ್ಮ ಮನೆಗೆ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡ್ಕೊಂಡಿದ್ವಿ. ತಿನ್ನೋಕ್ಕೂ ಅವಳಿಗೆ ತುಂಬಾ ಹಠ. ನೋಡಿ ಹೇಗೆ ಆಡ್ತಾ ಇದ್ದಾಳೆ. ತಿನ್ನೋಕ್ಕೆ ಎಷ್ಟು ಸತಾಯಿಸ್ತಿದ್ದಾಳೆ ಅಂದರೆ ಒಂದೊಂದು ಸ್ಪೂನ್ಗೂ ನೀರು ಬೇಕು ಅವಳಿಗೆ. ನೋಡಿ ತಿಂತಾನೇ ಇಲ್ಲ ಅವಳಂತೂ. ಸ್ಕೂಲ್ಗೆ ಹೋಗೋಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ ಅಂತೇಳಿ ನಾನು ಕೂಡ ಸಮಾಧಾನದಿಂದ ತಿನ್ನಿಸ್ತಾ ಇದ್ದೆ. ಆ್ಯಂಡ್ ಆ್ಯಕ್ಟಿಂಗ್ ಅಂತೂ ಇವಳಿಗೆ ಏನು ಹೇಳ್ಕೊಡ್ಬೇಕಾಗೇ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ, ನೀವೇ ನೋಡ್ತಾ ಇದ್ದೀರಾ. ಫೈನಲ್ ಆಗಿ ತಿಂದಾಯಿತು ಉಪ್ಪಿಟ್ಟು ಕೇಸರಿಬಾತು. ಈಗ ನೋಡಿ ಮಮ್ಮಿ ಬಾಯ್ ಮಮ್ಮಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ. ಇದೆಲ್ಲ ಆದಮೇಲೆ ನಾನು ಟಿಫನ್ ಮಾಡ್ತಾಯಿದ್ದೀನಿ ಟಿ ವಿ ನೋಡಿಕೊಂಡು. ಪೈಲ್ವಾನ್ ಮೂವಿ ನೀವೇ ನೋಡ್ತಾ ಇದ್ದೀರಾ. ಉಪ್ಪಿಟ್ಟು ಮತ್ತು ಕೇಸರಿಬಾತು ಜೊತೆಗೆ ಪಿಕ್ಕಲ್ ಹಾಕ್ಕೊಂಡು ತಿಂತಾಯಿದ್ದೀನಿ. ನೆಕ್ಸ್ಟ್ ಏನು ಕೆಲಸ ಇಲ್ಲ, ಏನಿದ್ರು ಮಧ್ಯಾಹ್ನ ಮಾತ್ರ ಕೆಲಸ. 12 o'clockಗೆ ಕೆಲಸ ಇರುತ್ತೆ ಅಡುಗೆ ಮಾಡೋದು. ಅದು ಬಿಟ್ಟರೆ ಈ ಟೈಮಲ್ಲಿ ಫುಲ್ ಫ್ರೀ ಇರ್ತೀನಿ. ಈಗ ಸ್ವಲ್ಪ ಹೊತ್ತು ಫ್ರೀ ಇರೋದ್ರಿಂದ ಜೋಕಾಲಿ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡೋದಾಗಿರ್ಬೋದು, ಟಿ ವಿ ನೋಡೋದಾಗಿರ್ಬೋದು, ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ ಅಷ್ಟೇ. ಫ್ರೆಂಡ್ಸ್, ಇದು ನನ್ನ ಅರ್ಲಿ ಮಾರ್ನಿಂಗ್ ರುಟೀನ್. ಸೊ ನಾನು ರೆಗ್ಯುಲರಾಗಿ ಡೈಲಿ ನನ್ನದು ಅರ್ಲಿ ಮಾರ್ನಿಂಗ್ ರುಟೀನ್ ಹೀಗೆ ಇರುತ್ತೆ. ಗೈಸ್, ನಮ್ಮ ಮನೆ ಪಕ್ಕದಲ್ಲೇ ಟ್ರೈನ್ ಹೋಗುತ್ತೆ. ಸೊ ನಿಮಗೆ ನಾನು ತೋರಿಸ್ತೀನಿ ಹೇಗಿದೆ ಅಂತ. ನಿಮ್ಗೆ ಆಲ್ರೆಡಿ ಸೌಂಡ್ ಕೇಳಿಸ್ತಾ ಇದೆ ಅಂತ ಅನಿಸುತ್ತೆ. ಫುಲ್ ರೋಡ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಮನೆ ಆಪೋಸಿಟ್ ಸೈಡೇ ಹೋಗುತ್ತೆ ಟ್ರೈನು.
ಸೊ ಇಲ್ಲಿ ಏನೇನೋ ಮಾಡ್ತಾ ಇದ್ದಾರೆ, ರೋಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಾ ಇದೆ. ನನ್ನ ಒಂದು ಅರ್ಲಿ ಮಾರ್ನಿಂಗ್ ರುಟೀನ್ 10 ಗಂಟೆ ಒಳಗಡೆ ಮುಕ್ತಾಯ ಆಗುತ್ತೆ. ಸೊ ಆಫ್ಟರ್ ದಟ್ 10 to 12ವರೆಗೂ ನಂದು 2 hours ರೆಸ್ಟ್ ಇರುತ್ತೆ. ಆ ಟೈಮ್ನಲ್ಲಿ ನಾನು ಬಟ್ಟೆ ವಾಶ್ ಮಾಡ್ಕೋಬೋದು ಅಥವಾ ಬೇರೆ ಏನಾದ್ರೂ ಅಂದರೆ ಗಿಡಗಳಿಗೆ ನೀರು ಹಾಕ್ಬೋದು, ಬೇರೆ ಏನಾದರೂ ಕೆಲಸ ಇದ್ದೇ ಇರುತ್ತೆ, ಮಲಗ್ಬೋದು ಸ್ವಲ್ಪ ಹೊತ್ತು. ಇದಾದಮೇಲೆ 12ಇಂದ ಬೇರೆ ರುಟೀನ್ ಇರುತ್ತೆ, ಅದು ಅಡುಗೆ ಕೆಲಸ ಇರುತ್ತೆ. ಸೊ ಅದನ್ನು ನಾನು ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನಿಮಗೆ. ನಾನು ಹೇಗೆ 12 to ಎಷ್ಟು ಅಂತ ಗೊತ್ತಿಲ್ಲ ಟೈಮಿಂಗ್ಸು, ಹೇಗಿರುತ್ತೆ ರುಟೀನ್ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.